ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಧನದ ಆಧಿಪತಿಯಾದ ಕುಬೇರ ದೇವನ ಕಥೆ ಹೇಳುತ್ತೇನೆ. ಕುಬೇರ ದೇವರು ಹಿಂದೂ ಧರ್ಮದಲ್ಲಿ ಸಂಪತ್ತಿನ ದೇವತೆ, ಧನದ ಅಧಿಪತಿ ಹಾಗೂ ದೇವಲೋಕದ ಖಜಾನೆಯ ಪಾಲಕರಾಗಿ ಪ್ರಸಿದ್ಧರಾಗಿದ್ದಾರೆ. ಕುಬೇರನು ಮೂಲತಃ ಯಕ್ಷರಾಜ ಆಗಿದ್ದನು. ಅವರ ಒಳ್ಳೆಯ ಗುಣಗಳಿರುವ ಧರ್ಮನಿಷ್ಠೆ ಶಿವಭಕ್ತನಾಗಿದ್ದರು. ಕುಬೇರನು ಮೊದಲಿಗೆ ಸಾಮಾನ್ಯ ಜೀವಿಯಂತಿದ್ದನು ಎಂದು ಕೆಲವು ಪುರಾಣಗಳಲ್ಲಿ ಹೇಳಲಾಗಿದೆ. ಅವರು ತಪಸ್ಸು ಮಾಡಿ ದೇವರಿಂದ ವರ ಪಡೆದರು, ಸಂಪತ್ತಿನ ದೇವತೆ ಆಗಿದ್ದರು. ಕುಬೇರನು ಶಿವನಿಗೆ ತಪಸ್ಸೆ ಮಾಡಿ ತೃಪ್ತಿಪಡಿಸಿದರು. ಅಪಾರ ಐಶ್ವರ್ಯ ಮತ್ತು ಅಲ್ಕಾಪುರಿಯ ಆಡಳಿತ ಪಡೆದನು. ಕುಬೇರನ ತಂದೆ ವಿಶ್ರವಮುನಿ, ಸಹೋದರ ರಾವಣ, ಲಂಕೆಯ ರಾಜ. ನಿವಾಸ ಅಲ್ಕಾಪುರಿ ಹಿಮಾಲಯದಲ್ಲಿ ಬರುತ್ತದೆ. ಇವನ ವಾಹನ ಮಾನವ ಅಥವಾ ಪುಷ್ಪಕ್ ವಿಮಾನ. ನಾವು ಸಾಮಾನ್ಯವಾಗಿ ಕುಬೇರನ ಸ್ವರೂಪ ಹೀಗೆ ಕಾಣುತ್ತೇವೆ: ಕಡಿಮೆ ಎತ್ತರದ ದಪ್ಪವಾದ ದೇಹ, ಚಿನ್ನದ ಆಭರಣಗಳಿಂದ ಅಲಂಕರಿಸಿದ್ದ, ಕೈಯಲ್ಲಿ ಧನದ ಕುಂಡ. ಹೀಗೆ ಕುಬೇರನ ಚಿತ್ರಿಸಲಾಗುತ್ತದೆ. ಇದರಿಂದ ಅವರು ಅಪಾರ ಐಶ್ವರ್ಯದ ಸಂಕೇತ ಎಂದು ಅರ್ಥ. ಕುಬೇರನ ಅಲ್ಕಾಪುರಿ ನಗರದಲ್ಲಿ ಚಿನ್ನದ ಅರಮನೆಗಳು, ರತ್ನಗಳಿಂದ ತುಂಬಿದ ಭವನಗಳು ಹಾಗೂ ಯಕ್ಷರು ಮತ್ತು ಕಿನ್ನರರು ವಾಸಿಸುತ್ತಾರೆ. ಈ ನಗರವು ಸ್ವರ್ಗದಂತೆ ಸುಂದರ ಎಂದು ವರ್ಣಿಸಲಾಗಿದೆ. ಕುಬೇರನ ಹತ್ತಿರ ಒಂದು ಪುಷ್ಪಕ ವಿಮಾನ ಇತ್ತು. ಅದು ರಾವಣನು ಕುಬೇರನಿಂದ ಕಸಿದುಕೊಂಡನು ಎಂದು ಕೆಲವು ಕಥೆಗಳಲ್ಲಿ ಹೇಳಲಾಗಿದೆ. ರಾವಣನು ಕುಬೇರನನ್ನು ಲಂಕೆಯಿಂದ ಹೊರಹಾಕಿದ್ದನು. ಆನಂತರ ಕುಬೇರನು ಹಿಮಾಲಯದಲ್ಲಿ ಅಲ್ಕಾಪುರಿನಲ್ಲಿ ವಾಸಿಸಲು ಪ್ರಾರಂಭಿಸಿದನು. ಶಿವನ ಕೃಪೆಯಿಂದ ಮತ್ತೆ ತನ್ನ ಸ್ಥಾನವನ್ನು ಪಡೆದುಕೊಂಡನು. ಕುಬೇರ ಮತ್ತು ಲಕ್ಷ್ಮೀದೇವಿ. ಕುಬೇರ ಮತ್ತು ಲಕ್ಷ್ಮೀದೇವಿ ಇವರು ಸಂಪತ್ತಿನ ದೇವತೆಗಳು. ಆದರೆ ಲಕ್ಷ್ಮೀದೇವಿ ಸಂಪತ್ತಿನ ಮೂಲ. ಕುಬೇರನು ಆ ಸಂಪತ್ತಿನ ರಕ್ಷಕ ಮತ್ತು ವಿತರಕ. ಲಕ್ಷ್ಮೀದೇವಿ ಧನವನ್ನು ಕೊಡುತ್ತಾಳೆ, ಕುಬೇರನು ಅದನ್ನು ನಿರ್ವಹಿಸುತ್ತಾನೆ. ಪುರಾಣಗಳಲ್ಲಿ ಬರುವ ಒಂದು ಕಥೆ: ಒಮ್ಮೆ ಕುಬೇರನು ತನ್ನ ಐಶ್ವರ್ಯವನ್ನು ಪ್ರದರ್ಶಿಸಲು ದೊಡ್ಡ ಭೋಜನವನ್ನು ಏರ್ಪಡಿಸಿದನು. ಅವನು ಎಲ್ಲರನ್ನೂ ಕರೆಯುತ್ತಾನೆ, ತನ್ನ ಐಶ್ವರ್ಯವನ್ನು ತೋರಿಸಲು. ಅವನಿಗೆ ಅಹಂಕಾರ ಬಂದಿತ್ತು. ಆಗ ಶಿವನು ಗಣೇಶನನ್ನು ಕಳುಹಿಸುತ್ತಾನೆ. ಗಣೇಶನು ಎಲ್ಲ ಆಹಾರವನ್ನು ತಿಂದುಬಿಡುತ್ತಾನೆ. ಎಲ್ಲರ ಊಟ ಗಣೇಶನು ಒಬ್ಬನೇ ಮಾಡುತ್ತಾನೆ. ಕೊನೆಯಲ್ಲಿ ಕುಬೇರನು ತನ್ನ ತಪ್ಪನ್ನು ಅರಿತನು, ವಿನಯದಿಂದ ಕ್ಷಮೆ ಕೇಳಿದನು. ಈ ಕಥೆ ಹೇಳುವುದು ಹಣಕ್ಕಿಂತ ವಿನಯ ದೊಡ್ಡದು. ಸಂಪತ್ತು ಇದ್ದರೂ ಅಹಂಕಾರ ಇರಬಾರದು. ಕುಬೇರನ ಪೂಜೆ ಮತ್ತು ಮಹತ್ವ. ಕುಬೇರನು ಪೂಜಿಸುವುದರಿಂದ ಧನ ಲಾಭ, ವ್ಯವಹಾರದಲ್ಲಿ ಯಶಸ್ಸು, ಆರ್ಥಿಕ ಸ್ಥಿರತೆ. ವಿಶೇಷವಾಗಿ ದೀಪಾವಳಿಯಲ್ಲಿ ಕುಬೇರನ್ನು ಪೂಜಿಸಲಾಗುತ್ತದೆ ಹಾಗೂ ಧನ ತ್ರಯೋದಶಿ. ಈ ದಿನಗಳಲ್ಲಿ ಕುಬೇರನ ಪೂಜೆ ಬಹಳ ಮುಖ್ಯ. ಪುರಾಣಗಳ ಪ್ರಕಾರ ಶ್ರೀ ವೆಂಕಟರಮಣನು ಪದ್ಮಾವತಿ ದೇವಿಯನ್ನು ಮದುವೆಯಾಗಲು ಕುಬೇರನಿಂದ ಸಾಲ ಪಡೆದಿದ್ದರು.
ಕುಬೇರನು ಅಪಾರ ಧನವನ್ನು ಸಾಲವಾಗಿ ಕೊಟ್ಟನು, ಆದರೆ ಒಂದು ಷರತ್ತು ಇಟ್ಟನು. ಕಲಿಯುಗದ ಅಂತ್ಯವರೆಗೆ ಈ ಸಾಲವನ್ನು ತೀರಿಸಬೇಕು ಎಂದು ಹೇಳಿದ್ದನು. ಶ್ರೀ ವೆಂಕಟರಮಣನು ಅದನ್ನು ತೀರಿಸುವುದಾಗಿ ಒಪ್ಪಿಕೊಂಡನು. ಭಕ್ತರು ಕೊಡುವ ದಾನವು ಆ ಸಾಲ ತೀರಿಸಲು ಬಳಸಲಾಗುತ್ತದೆ ಎಂಬ ನಂಬಿಕೆ ಇದೆ. ಭಕ್ತರು ಕೊಡುವ ಹಣದಿಂದ ಶ್ರೀನಿವಾಸನು ಕುಬೇರನ ಸಾಲವನ್ನು ತೀರಿಸುತ್ತಿದ್ದಾರೆ ಎಂದು ನಂಬಿಕೆ ಇದೆ. ಕುಬೇರನು ಕೇವಲ ಧನದ ದೇವತೆ ಮಾತ್ರ ಅಲ್ಲ, ಅವರು ನ್ಯಾಯಬದ್ಧವಾಗಿ ಸಂಪತ್ತನ್ನು ಹಂಚುವವನು. ಪುರಾಣಗಳಲ್ಲಿ ಹೇಳಿರುವಂತೆ ಒಳ್ಳೆಯವರಿಗೆ ಧನ ಕೊಡುತ್ತಾನೆ, ದುಷ್ಟರಿಗೆ ಅಥವಾ ಅಹಂಕಾರಿಗಳಿಗೆ ಧನ ಕಳೆದುಕೊಳ್ಳುವಂತೆ ಮಾಡುತ್ತಾನೆ. ಲಕ್ಷ್ಮೀದೇವಿ ಮತ್ತು ಕುಬೇರನ ಪೂಜೆ. ಲಕ್ಷ್ಮೀದೇವಿ ಸಂಪತ್ತಿನ ದೇವಿ, ಧನವನ್ನು ನೀಡುವ ಶಕ್ತಿ. ಕುಬೇರ ಆ ಧನವನ್ನು ಕಾಪಾಡುವವನು. ಆದುದರಿಂದ ಪೂಜೆಯಲ್ಲಿ ಇಬ್ಬರನ್ನು ಒಟ್ಟಿಗೆ ಪೂಜಿಸುತ್ತಾರೆ. ಕುಬೇರ ದೇವನ ಮಂತ್ರ. ಈ ಮಂತ್ರವನ್ನು ಜಪಿಸುವುದರಿಂದ ಐಶ್ವರ್ಯ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿಂ ಮೇ ದೇಹಿ ದಾಪಾಯ ಸ್ವಾಹ. ಇದನ್ನು ದಿನ ಜಪಿಸಬೇಕು. ಇದು ಕುಬೇರ ದೇವನ ಕಥೆ ಮತ್ತು ಕುಬೇರ ದೇವನ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.